ಅದ್ ಹೇಗ್ ಸಹಿಸ್ಕೋತೀಯ ಪುಷ್ಪಕ್? ಹೇಳಿದ್ನಲ್ಲ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹೋಗಿ ಹಾಳಾಗ್ಲಿ. ಈಗ ನನಗೆ ತೊಂದರೆ ಕೊಡ್ತಾ ಇರೋದು ಅವರಲ್ಲ, ನೀನು. ಓಕೆ ಓಕೆ, ಸಾರಿ, ಐ ಆಮ್ ಸಾರಿ. ಹಾಗಾದ್ರೆ ನೀನು ಆ ಮೈನಾನ ಸಂಪೂರ್ಣವಾಗಿ ಮರ್ತು ಬಿಡ್ತೀಯ ಅಲ್ವಾ? ಮರೆಯೋದ? ಅದೇಗ್ ಸಾಧ್ಯ ಆಗುತ್ತೆ? ಅಂದ್ರೆ ನಾನು ಅವಳನ್ನ ಮರೆಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಪ್ರತಿ ಕ್ಷಣ ನಾನು ಅವಳನ್ನ ಮರೆಯುವಾಗ ಅವಳು ನನ್ನ ಕಣ್ಣು ಮುಂದೆನೆ ಬರ್ತಾ ಇದ್ದಾಳೆ. ನಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳನ್ನ ಮರೆಯೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಅವಳನ್ನ ಮರೆತು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ರೆ ಪ್ರತಿ ಕ್ಷಣ ಅವಳು ನನ್ನ ಕಣ್ಣು ಮುಂದೆನೆ ಬರ್ತಿದ್ದಾಳೆ. ನೋಡು ಪುಷ್ಪಕ್, ನೀನ್ ತುಂಬಾನೇ ಒಳ್ಳೆಯವನು. ಯಾರನ್ನೇ ಆಗ್ಲಿ ತುಂಬಾ ಬೇಗ ನಂಬಿಡ್ತೀಯ, ಇಷ್ಟಪಟ್ಬಿಡ್ತೀಯ, ಅಷ್ಟೇ ಬೇಗ ಹರ್ಟ್ ಆಗ್ಬಿಡ್ತೀಯ. ಅದಕ್ಕೆ ನಾವ್ ಯಾವಾಗ್ಲೂ ನಮ್ಮನ್ನ ಇಷ್ಟಪಡೋರ್ನ ಇಷ್ಟಪಡ್ಬೇಕು. ಅಂಡ್ ನಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರ್ನ ಇಷ್ಟಪಟ್ರೆ ಈ ರೀತಿ ಹರ್ಟ್ ಆಗೋದೇ ಇರಲ್ಲ. ನಾವು ಸೊಸೈಟಿಯಲ್ಲಿ ತುಂಬಾ ಒಳ್ಳೆ ಸ್ಟೇಟಸ್ ಇರೋ ಜನ ನಮ್ ಸ್ಟೇಟಸ್ಗೆ ಸರಿ ಸಮಾನವಾಗಿರೋರ್ನ ಯಾವತ್ತೂ ಇಷ್ಟಪಡ್ಬೇಕು. ಅದೇನೋ ಹೇಳ್ತಾರಲ್ಲ, ನಾಯಿನ ತಂದು ಸಿಂಹಾಸನದ ಮೇಲೆ ಕೂರ್ಸಿದ್ರು ಅಂತ, ಅದೆಲ್ಲ ಏನ್ ಸುಳ್ಳು ಅನ್ಕೊಂಡಿದೀಯಾ? ಅದೆಲ್ಲ 100% ನಿಜ. ನೋಡು, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ ಪುಷ್ಪಕ್. ಒಂದ್ ಸ್ವಲ್ಪ ದಿನ ಕಷ್ಟ ಆಗ್ಬೋದು,